ಒಂದು ಕಡೆ ಯುದ್ಧದ ಭೀತಿ ಕಂಟಿನ್ಯೂ ಆಗಿ ಇದ್ದೇ ಇದೆ. ಮತ್ತೀಗ ಕದನ ವಿರಾಮದ ಮಧ್ಯದಲ್ಲೂ ಕೂಡ ಯುದ್ಧ ಭೀತಿ ಇರುವಂತಹ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಆತಂಕಕ್ಕೊಳಗಾಗಿದ್ದಾರೆ. LPG ಗ್ಯಾಸ್ ದರ ಏರಿಕೆಯಿಂದ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಗ್ಯಾಸ್ ಕೊರತೆಯನ್ನೇ ಬಂಡವಾಳ ಮಾಡಿಕೊಂಡಂತಹ ಮಾಲೀಕರು ಲೀಟರ್ LPG ಗ್ಯಾಸ್ಗೆ 120 ರೂಪಾಯಿ. ಇದರಿಂದ ಆಟೋ ಚಾಲಕರು ಶಾಕ್ ಆಗಿದ್ದಾರೆ. ಶೇಷಾದ್ರಿಪುರಂ ರಸ್ತೆಯಲ್ಲಿರುವಂತಹ ಟ್ರೂ ಆಟೋ ಗ್ಯಾಸ್ ಬಂಕ್, ಆ ಬಂಕ್ನಲ್ಲಿ ಬೇಕಾಬಿಟ್ಟಿ ದರ ಏರಿಸಿದ್ದಾರೆ. ಈ ರೀತಿ ಬೇಕಾಬಿಟ್ಟಿ ದರ ಏರಿಸಿದ್ರೆ ಏನು ಮಾಡೋದು ಅಂತ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಕದನ ವಿರಾಮದ ಮಧ್ಯದಲ್ಲಿ ಮತ್ತೆ ಯುದ್ಧದ ಭೀತಿ ಇದೆ. ಇಂಥದರ ನಡುವೆ ಆಟೋ ಗ್ಯಾಸ್ ಚಾಲಕರ ಪರದಾಟ ಯಾರಿಗೂ ಬೇಡ. ಗ್ಯಾಸ್ ಕೊರತೆಯನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಸ್ಟೇಷನ್ ಮಾಲೀಕರು. ಬೇಕಾಬಿಟ್ಟಿ ದರ ಏರಿಸ್ತಾ ಇದ್ದಾರಂತೆ. ಇದನ್ನ ಕಂಡಂತಹ ಆಟೋ ಚಾಲಕರಿಗೆ ಶಾಕ್ ಆಗಿದೆ. ಆಟೋ LPG ಗ್ಯಾಸ್ ಅಭಾವ ಸೃಷ್ಟಿಯಾಗಿ ಸುಮಾರು 1 ತಿಂಗಳೇ ಕಳೆಯಿತು. ಆದರೆ ಇನ್ನೂ ಕೂಡ ಆಟೋ ಗ್ಯಾಸ್ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಸದ್ಯಕ್ಕೆ ಸಿಗುವಂತಹ ಆಟೋ ಗ್ಯಾಸ್ ಬಂಕ್ಗಳಲ್ಲೂ ಕೂಡ ಬೇಕಾಬಿಟ್ಟಿ ದರವನ್ನು ಏರಿಕೆ ಮಾಡಿರುವಂಥದ್ದು ಸದ್ಯಕ್ಕೆ ನಾವು ನೋಡ್ತಾ ಇದ್ದೀವಿ. ಶೇಷಾದ್ರಿಪುರಂ ರೋಡ್ನಲ್ಲಿರುವಂತಹ ಏನು ಟ್ರೂ ಗ್ಯಾಸ್ ಬಂಕ್ನಲ್ಲಿ ನಾವು ನೋಡ್ತಾ ಇದ್ದೀವಿ. LPG 1 ಲೀಟರ್ಗೆ ದರವನ್ನು ಯಾವ ರೀತಿ ಹಾಕಿದ್ದಾರೆ ಅಂತಂದರೆ 120 ರೂಪಾಯಿ ಅನ್ನೋದನ್ನ ಫಿಕ್ಸ್ ಮಾಡಿ ಹಾಕಿದ್ದಾರೆ. ಅಂದರೆ ಎಲ್ಲೂ ಕೂಡ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, LPG ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಆಟೋ ಚಾಲಕರಿಗಂತೂ ಭಾಳ ತೊಂದರೆ ಆಗ್ತಾ ಇದೆ. ಲೀಟರ್ಗೆ 120 ರೂಪಾಯಿ ಹಾಕಿದ್ದಾರೆ. ಹೌದು ಮೇಡಮ್, 120 ರೂಪಾಯಿ ಹಾಕಿದ್ದಾರೆ. 55 ರೂಪಾಯಿ ಇರೋ ಜಾಗದಲ್ಲಿ ನಾವು 70 ರೂಪಾಯಿ ಆಯಿತು, 80 ರೂಪಾಯಿ ಆಯಿತು, 90 ರೂಪಾಯಿ ನಾರ್ಮಲ್ ಎಲ್ಲ ಕಡೆ ಇದೆ. ಈಗ ಎಮರ್ಜೆನ್ಸಿ ಖಾಲಿ ಆಗಿರೋದಕ್ಕೆ ನಾವು 120 ರೂಪಾಯಿ ಕೊಟ್ಟು ಹಾಕ್ಸ್ಕೊಂಡ್ರೆ ಕಸ್ಟಮರ್ಗೆ 5 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಯಾಕೆ ಕೊಡಬೇಕು ಅಂತ ಕೇಳ್ತಾರೆ. ಮತ್ತು ಜೀವನ ಹೇಗೆ ಮಾಡಬೇಕು ಮೇಡಮ್? ನಾವು ಜೀವನ ಹೇಗೆ ಮಾಡ್ಬೇಕು ಹೇಳಿ? 120 ರೂಪಾಯಿ ಕೊಟ್ಟರೆ ಅರ್ಧ ನಮಗೆ ಅದು ಫುಲ್ ಬರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಅದರೊಳಗೆ ಎಷ್ಟು ಬರುತ್ತೆ ಅನ್ನೋದು 700 ml ಬರುತ್ತಾ 8 ನಾವೇನು ನೋಡ್ಕೊಂಡಿರೋದಿಲ್ಲ. ಎಮರ್ಜೆನ್ಸಿ ಇರೋದ್ರಿಂದ ಹಾಕ್ಲೇಬೇಕು ನಾವು. ಬೇರೆ ಎಲ್ಲೂ ಸಿಗ್ತಾ ಇಲ್ವಾ? ಈಗ ಮೇಡಮ್ ಇರುವಂತಹ ಆಟೋ ಗ್ಯಾಸ್ ಬಂಕ್ಗಳು ಕೂಡ ಇದೆ ಸಿಗ್ತದೆ. ಅಲ್ಲಿ 90 ರೂಪಾಯಿ ಇದೆ. ನಾವು ಇಲ್ಲಿಂದ ಹೋಗಬೇಕಾದ್ರೆ ನಾವು ಅಲ್ಲಿಗೆ ಸುಮಾರು ಒಂದು 1 ಕಿಲೋಮೀಟ್ರ್ 1 ಲೀಟ್ರ್ 2 ಲೀಟರ್ಸ್ ಖಾಲಿ ಮಾಡೋಷ್ಟರಲ್ಲಿ ಖಾಲಿ ಆಗಿರುತ್ತೆ. ನಾವು ಈ ಸಿಕ್ಕಿದಾಗ ಹಿಂಗೆ ಈ ಥರ ಹಾಕಿಸ್ಕೊಂಡು ನಾವು ಎಲ್ಲಿ ಜೀವನ ಮಾಡಬೇಕು ಮೇಡಮ್? ಅಲ್ಲ, ಏನು ಹೇಳಬೇಕು ಅಂತ ನಮಗೆ ಗೊತ್ತಾಗ್ತಾ ನಾವು ಜೀವನ ಮಾಡೋದಾ ಇಲ್ಲ ಹೇಗೆ ಮಾಡೋದು ನಾವು ಅದೇ ಅರ್ಥ ಆಗ್ತಾ ಇಲ್ಲ ಮೇಡಮ್. ಯಾಕಂತಂದ್ರೆ ಪ್ರೈವೇಟ್ ಅವರು ಈ ರೀತಿ ದುಡ್ಡು ಜಾಸ್ತಿ ಮಾಡ್ತಾ ಇದ್ದಾರೆ. ಹೌದು, ಪ್ರೈವೇಟ್ ಅವ್ರು ಮಾಡ್ತಾರೆ. ಅದಕ್ಕೊಂದು ಏನಾದರೂ ಕಡಿವಾಣ ಹಾಕ್ಬೇಕಲ್ಲ. ನಾವು ಹೆಂಗೆ ಜೀವನ ಮಾಡ್ಬೇಕು ಹೇಳಿ? ಇದನ್ನು ಕೇಳೋರು ಯಾರೂ ಇಲ್ಲ. ಗ್ಯಾಸ್ ಬರ್ತಾ ಇಲ್ಲ ಅಂತಲ್ಲ, ಎಲ್ಲ ಕಡೆ ಬರ್ತಾ ಇದೆ. ಇವ್ರು ಡಿಸ್ಟ್ರಿಬ್ಯೂಟರ್ಗಳು ಈ ಥರ ಮಾಡ್ತಾ ಇದ್ದಾರೆ. ಎಲ್ಲರೂ ಈಗ ಸಿಗ್ತಾ ಇದ್ರು ಕೂಡ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಏನು ಮಾಡ್ತಾರೆ ಹೇಳಿ? 90 ಇರೋ ಜಾಗದಲ್ಲಿ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಿಂತಿದ್ದಾರೆ ಜನ. ನಾವು ಅಲ್ಲೇ ನಿಂತ್ಕೊಂಡ್ರೆ ಇವತ್ತಿನ ದುಡಿಮೆ ಏನು ಮಾಡಬೇಕು? ಅವರು ಏನು ಇದು ಮಾಡ್ಬೇಕು ಹೇಳಿ? ನಾವು ಹೇಗೆ ಮಾಡ್ಕೋಬೇಕು ಹೇಳಿ? ಬೆಳಗ್ಗೆ ಇದ್ದರೆ ನಮಗೂ ಇದಿರುತ್ತೆ. 500 ರೂಪಾಯಿ ದುಡಿಯೋಕ್ಕಾಗ್ತಾಯಿಲ್ಲ ಮೇಡಮ್. ಇವಾಗ 300 ರೂಪಾಯಿ ಗ್ಯಾಸ್ ಹಾಕಿದ್ರೆ 300 ರೂಪಾಯಿ ದುಡಿಯೋಕ್ಕಾಗ್ತಾಯಿಲ್ಲ. ಆ ಥರ ಪರಿಸ್ಥಿತಿ ಆಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರಧಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.